ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗಾದ್ರೆ ಬಚಾವಾಗಬಹುದಾ ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಯಾವ ರೀತಿಯಲ್ಲಿ ಬಚಾವಾಗಬಹುದು, ಯಾವೆಲ್ಲ ಕಾರಣಗಳನ್ನ ನೀಡಿ ದಾಸ ಪಾರಾಗೋದಕ್ಕೆ ಯತ್ನಿಸಬಹುದು? ಹಾಗಾದ್ರೆ ಈಗಾಗಲೇ ತನ್ನ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜಾಮೀನು ಪಡೆಯೋದಕ್ಕೆ ಯಾವ ಅಂಶಗಳನ್ನ ಕೋರ್ಟ್ ಪರಿಗಣಿಸುತ್ತೆ? ಕೊಲೆಯಾದ ರೇಣುಕಾಸ್ವಾಮಿ ಭೇಟಿ ಸಂದರ್ಭದಲ್ಲಿ ನಾನು ಮದ್ಯಪಾನ ಮಾಡಿದ್ದೆ ಅಂತ ಹೇಳಿದ್ರೆ ಎಸ್ಕೇಪ್ ಆಗಬಹುದು. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ, ವಾರ್ನ್ ಮಾಡೋ ಉದ್ದೇಶ ಇತ್ತು ಅಷ್ಟೇ. ನನ್ನನ್ನ ಇತರೆ ಆರೋಪಿಗಳು ಎಲ್ಲರೂ ಸೇರಿ ಮಿಸ್ಗೈಡ್ ಮಾಡಿದ್ರು. ನನಗೆ ಕೊಲೆ ಮಾಡೋ ಉದ್ದೇಶನೇ ಇರಲಿಲ್ಲ, ನನ್ನ ಮೋಟಿವ್ ಅದಾಗಿರಲಿಲ್ಲ, ನಾನು ರೇಣುಕಾಸ್ವಾಮಿಗೆ ಯಾವುದೇ ರೀತಿಯ ಹಲ್ಲೆಯನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳೋ ಮುಖಾಂತರ ಬಚಾವಾಗೋದಕ್ಕೆ ಪ್ರಯತ್ನ ಮಾಡಬಹುದು. ಉಳಿದವರು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ನಾನು ಆ ರೀತಿಯಾಗಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ, ಖಂಡಿತವಾಗ್ಲೂ ಕೂಡ ನನ್ನ ಸಮ್ಮುಖದಲ್ಲಿ ಕೊಲೆ ನಡೆದಿಲ್ಲ, ಇದೆಲ್ಲವನ್ನು ಕೂಡ ಹೇಳೋ ಮೂಲಕ ದರ್ಶನ್ ಬಚಾವಾಗೋದಕ್ಕೆ ಪ್ರಯತ್ನ ಪಡಬಹುದು. ಕೋರ್ಟ್ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥದ್ದೇ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಬೇಲ್ ಕೂಡ ಪಡೆಯೋದಕ್ಕೆ ಪ್ರಯತ್ನವನ್ನ ಕೂಡ ಪಡಬಹುದು ಅನ್ನುವಂಥದ್ದನ್ನ ಈಗಾಗಲೇ ಊಹೆ ಕೂಡ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಎಲ್ಲ ಆರೋಪಿಗಳು ಕಾಯ್ತಾ ಇದ್ರು ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ, 90 ದಿನಗಳ ಬಳಿಕ ಯಾವಾಗ ಬೇಲ್ ಪಡ್ಕೊಳ್ಳೋದು ಅಂತ. ಆದ್ರೆ ಬೇಲ್ ಪಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ ಕೋರ್ಟ್ಗೆ ಯಾವೆಲ್ಲ ವಿಚಾರಗಳನ್ನ ಹೇಳಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವೀರೇಶ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಖಂಡಿತ ಅಶ್ವಿನಿ, ಈಗಾಗಲೇ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೂನ್ 8ರಂದು ಹಿಡಿದು ಇಲ್ಲಿಯವರೆಗೂ ಅಂದರೆ ಸುಮಾರು 84 ದಿನಗಳ ಕಾಲ ಏನು ಒಂದು ತನಿಖಾ ಹಂತದಲ್ಲಿದ್ದಂಥ ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಇದೀಗ ಅಂತ್ಯವಾಗಿ ಏನು ಒಂದು ಚಾರ್ಜ್ ಶೀಟ್ ಕೂಡ ಏನು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರುವಂಥದ್ದು ಮತ್ತು ಏನು ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಏನು 3991 ಪುಟಗಳು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರೋದು. ಅಲ್ಲಿ ಪ್ರಮುಖವಾಗಿ 231 ಸಾಕ್ಷಿಗಳನ್ನು ಕೂಡ ಈಗಾಗಲೇ ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಏನು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳ ಒಂದು ಹೇಳಿಕೆ ಮತ್ತು ಅವರ ಸ್ಟೇಟ್ಮೆಂಟ್ 164 ಹೇಳಿಕೆ, ಸಾಕ್ಷಿಗಳ ಹೇಳಿಕೆ ಆಧಾರದ ಮೇಲೆ ಈಗಾಗಲೇ ಪ್ರತಿಯೊಂದು ಸ್ಥಳ ಮಜರ್ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗಿರುವಂಥದ್ದು ಮತ್ತು ಅಲ್ಲಿ ಟವರ್ ಲೊಕೇಶನ್ ಆಗಿರ್ಬೋದು ಮತ್ತು ಎವಿಡೆನ್ಸ್ ಆಗಿರ್ಬೋದು ಮತ್ತು ಏನು ಪ್ರತ್ಯಕ್ಷದರ್ಶಿಗಳು ಕೂಡ ಅವರನ್ನು ಈಗಾಗಲೇ ಈ ಪ್ರಕರಣದಲ್ಲಿ ಪರಿಗಣಿಸಿರುವಂಥದ್ದು. ಈಗಾಗಲೇ ಏನು 17 ಜನ ಆರೋಪಿಗಳ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಈಗಾಗಲೇ ನ್ಯಾಯಾಲಯ ಒಂದು ಚಾರ್ಜ್ ಶೀಟ್ ಕಾಪಿಯನ್ನು ಕೂಡ ಏನು ಆರೋಪಿಗಳಿಗೆ ತಿಳಿಸಿದ ಸಂದರ್ಭದಲ್ಲಿ ಆ ಕಾಪಿ ಸಿಕ್ಕಂಥ ಸಂದರ್ಭದಲ್ಲಿ ಏನು ಆರೋಪಿಗಳ ಪೈಕಿ ಏನು ವಕೀಲರು ಕೂಡ ಜಾಮೀನು ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಏನು A2 ಮತ್ತು A7 ಆರೋಪಿ ಕೂಡ ಈಗಾಗಲೇ ಜಾಮೀನು ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು. ಬಟ್ ನಟ ದರ್ಶನ್ ಮಾತ್ರ ಇನ್ನೂ ಸಲ್ಲಿಕೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಕಾಪಿ ಏನು ಆರೋಪಿಗಳ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಅಂದರೆ ತನಿಖಾ ಹಂತ ಯಾವ ರೀತಿ ಆಗಿತ್ತು ಮತ್ತು ಆ ಪ್ರಕರಣದಲ್ಲಿ ಆ ಪಾತ್ರ ಅಂದರೆ ಆರೋಪಿ ಪಾತ್ರ ಏನು ಇತ್ತು ಅನ್ನೋದರ ಮೇಲೆ ಮುಂದಿನ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ ಮತ್ತು ಜಾಮೀನು ಅರ್ಜಿ ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಆರೋಪಿ ಪಾತ್ರ ಏನು ಅನ್ನೋದನ್ನು ಏನು ಗಮನಿಸಿ ಅದಾದ ಮೇಲೆ ಜಾಮೀನು ಸಲ್ಲಿಕೆ ಆಗುತ್ತೆ. ಈ ವಿಚಾರದಲ್ಲಿ ಅಂದರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯ ಒಂದು ಹೇಳಿಕೆ ಮತ್ತು ಉಳಿದ ಆರೋಪಿಗಳ ಹೇಳಿಕೆ ಆಧಾರದ ಮೇಲೆ ಏನು ತನಿಖಾ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ಆರೋಪಿಗಳು ಕೂಡ ಏನು ದರ್ಶನ್ ಅವರ ಆನಿತರ ಮೇರೆಗೆ ನಾವು ಈಗ ಈ ರೀತಿ ಕೊಲೆ ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ತನಿಖಾ ರಿಪೋರ್ಟಲ್ಲಿ ಹೇಳಿರುವಂಥದ್ದು ಮತ್ತು ಅವರ ಹೇಳಿಕೆ ಆಧಾರದ ಮೇಲೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದು. ಜೊತೆಗೆ ಈಗಾಗಲೇ 18 ಹೈದರಾಬಾದಿನಿಂದ 18 ರಿಪೋರ್ಟ್ ಕೂಡ ಬರಬೇಕಾಗಿತ್ತು. ಈಗಾಗಲೇ 10 ರಿಪೋರ್ಟ್ ಬಂದ ಸಂದರ್ಭದಲ್ಲಿ ಇನ್ನು 8 ರಿಪೋರ್ಟ್ಗಳು ಕೂಡ ಬರಬೇಕಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ದರ್ಶನ್ ಕೂಡ ಏನು ಯಾವ ರೀತಿ ಬಚಾವಾಗಬಹುದು, ಜಾಮೀನು ಯಾವ ರೀತಿ ಸಿಗಬಹುದು ಅಂತ ನೋಡ್ತಾ ಹೋದರೆ ದರ್ಶನ್ ಈಗಾಗಲೇ ಏನು ರೇಣುಕಾಸ್ವಾಮಿಯನ್ನು ಕರೆತಂದ ಸಂದರ್ಭದಲ್ಲಿ ನಾನು ಸ್ಟೋನಿ ಬ್ರೋಕಿಂದ ಹೋಗಿದ್ದೆ. ಆ ಸಂದರ್ಭದಲ್ಲಿ